ಏನಪ್ಪ ಆಗ್ತಾ ಇರೋದು ಇಸ್ತಿಂದ ನಮ್ಮ RCB ವಿಚಾರದಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರದಲ್ಲಿ, KSA ವಿಚಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟರ್ನು ಏನೇನೋ ಆಗೋಗ್ಬಿಡ್ತು. ಇವಾಗ ಫೈನಲಿ ಗ್ರೀನ್ ಕ್ಲಿಯರೆನ್ಸು ಸಿಕ್ಕಿದೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ, ಡಿಪಾರ್ಟ್ಮೆಂಟ್ ಆಫ್ ಹೋಮಿಂದ. ಅಂದರೆ ಪೊಲೀಸವ್ರ ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ ಗುರು. ಅವರೇ ಅಲ್ವಾ ಮೇನು ಸೆಕ್ಯೂರಿಟಿ ಕೊಡಬೇಕಾಗಿರೋದು. ಅವರು ಸೆಕ್ಯೂರಿಟಿ ಕೊಡಲ್ಲ ಅಂತ ಹೇಳಿದರು. ನಮಗೆ ಈ ಸ್ಟೇಡಿಯಮ್ಮಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಈ ಸ್ಟೇಡಿಯಮ್ಮು ಸ್ಯೂಟೇಬಲ್ ಆಗಿಲ್ಲ, ಸೆಕ್ಯೂರಿಟಿ ಕೊಡೋದಕ್ಕೆ ಈ ಸ್ಟೇಡಿಯಮ್ಮು ಸ್ಯೂಟೇಬಲ್ ಅಲ್ಲವೇ ಅಲ್ಲ ಅಂತ ಅವ್ರು ಡಿಕ್ಲೇರ್ ಮಾಡಿಬಿಟ್ಟು ಕಮಿಟಿ ಫ್ರೇಮ್ ಮಾಡಿದ್ರಲ್ಲ, ಅವ್ರು ಹೇಳಿದರು ಇದನ್ನೆಲ್ಲ ನಮ್ಮ ಗೈಡ್ಲೈನ್ಸ್ ಇದೆ, ಸೆಟ್ ಆಫ್ ರೂಲ್ಸ್ ಇದೆ, ಇದನ್ನೆಲ್ಲ ಫಾಲೋ ಅಪ್ ಮಾಡಿದ್ರಿ ಅಂದರೆ ನೋಡ್ರಿ ಯಾವಾಗ ನೋಡ್ತೀವಿ ನಾವು ಗ್ರೀನ್ ಕ್ಲಿಯರೆನ್ಸ್ನ ಕೊಡ್ತೀವಿ ನಾವು ಅಂತ ಹೋಮ್ ಡಿಪಾರ್ಟ್ಮೆಂಟ್ ಅವರು ಹೇಳಿದರು. ಸೊ ಅದಕ್ಕೆ KSA ಪ್ರೆಸಿಡೆಂಟ್ ಹೊಸದಾಗಿ ನೇಮಕ ಆಗಿರೋಂಥ KSA ಪ್ರೆಸಿಡೆಂಟ್ ಆಗಿರೋ ವೆಂಕಟೇಶ್ ಪ್ರಸಾದ್ನ ಇಲ್ಲಿ, ಜೊತೆಗೆ ಅವರ ಕೋಆರ್ಡಿನೇಟರ್ಸ್ ಎಲ್ಲ ಏನಿದ್ದಾರೆ ಅವರ ಸ್ಟಾಫ್ಗಳಾಗಿರ್ಬೋದು, ಸೊ ಅವ್ರನ್ನೆಲ್ಲ ಮೆಚ್ಕೊಳ್ಳೇಬೇಕು. ಯಾಕಂದರೆ ರೀಸೆಂಟಾಗೇ ಅವ್ರು ಅಪಾಯಿಂಟ್ ಆಗಿದ್ದು ಪ್ರೆಸಿಡೆಂಟ್ ಸ್ಥಾನಕ್ಕೆ. ಎಂಥ ಫಾಸ್ಟಾಗಿ ವರ್ಕ್ ಮಾಡಿಸಿದ್ರು ಅಂತಂದರೆ ಅಂಥ ಫಾಸ್ಟಾಗೆ ನಿದ್ದೆ ಇಟ್ಟು ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ಳಿ ವರ್ಕ್ಗಳನ್ನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅದಕ್ಕೋಸ್ಕರನೇ ಇಷ್ಟು ಬೇಗ ಕ್ಲಿಯರೆನ್ಸ್ ಸಿಗೋದಕ್ಕಾಗಿರೋದು. ಏನು ಅವ್ರೇನು ತಿಂಗಳಾನ್ಗಟ್ಲೆ ಆಗಿಲ್ಲ ಅಲ್ಲಿ ಪ್ರೆಸಿಡೆಂಟ್ ಆಗಿಬಿಟ್ಟು, ಇನ್ನೂ ಒಂದು ತಿಂಗಳು ಆಗಿಲ್ಲ ಅಂತ ಕಾಣಿಸ್ತು ಪ್ರೆಸಿಡೆಂಟಾಗಿ. ಅಷ್ಟು ಬೇಗ ಅವರು ಪ್ರಾಮಿಸ್ ಮಾಡಿದ್ರು ಎಲ್ಲರಿಗೂ ಕೂಡ ಕ್ಲಿಯರೆನ್ಸ್ ಕೊಡಿಸ್ತೀವಿ ಅಂತ. ಅಂದರೆ ಇನ್ನೂ ಫೈನಲೈಸ್ ಆಗಿಬಿಟ್ಟು ಇನ್ನೂ ಸ್ಕೆಡ್ಯೂಲಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೆಸರು ಬಂದಿಲ್ಲ. ಒಟ್ಟಿನಲ್ಲಿ ಇವಾಗ ಕ್ಲಿಯರೆನ್ಸ್ ಸಿಕ್ಕಿದೆ ಹೋಮ್ ಡಿಪಾರ್ಟ್ಮೆಂಟಿಂದ, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಮ್ಯಾಚ್ಗಳನ್ನ ನಡೆಸೋದಕ್ಕೆ, IPL ಮ್ಯಾಚ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿರ್ಬೋದು ನಡೆಸೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂದರೆ ಸೆಟ್ ಆಫ್ ರೂಲ್ಸ್ ಏನಿತ್ತು ಇವ್ರದ್ದು, ಅದೇ ಪಾರ್ಕಿಂಗ್ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಕ್ಯೂ ಮೇಂಟೆನೆನ್ಸ್ ವಿಚಾರದಲ್ಲಾಗಿರ್ಬೋದು, ಇನ್ಫ್ಲೋ ಔಟ್ಫ್ಲೋ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಕ್ಯಾಮ್ರಾಸ್ ವಿಚಾರದಲ್ಲಾಗಿರ್ಬೋದು, ಇನ್ನು ಹಲವು ವಿಚಾರದಲ್ಲಿ ಇವರಿಗೆ ಸಿಗಬೇಕಾಗಿತ್ತು. ಆ ಕಮಿಟಿಗೆ ಫ್ರೇಮ್ ಮಾಡಿದ್ರಲ್ಲ ಅವ್ರಿಗೆ ಕ್ಲಿಯರೆನ್ಸ್ ಸಿಗಬೇಕಾಗಿತ್ತು, ಕ್ಲಾರಿಟಿ ಸಿಗಬೇಕಾಗಿತ್ತು ಇಲ್ಲೇನೇನು ಆಗ್ತಿದೆ ಅಂತ. ಸೊ ಇವಾಗ ಕ್ಲಾರಿಟಿನ KSA ಅವರು ಕೊಟ್ಟಿದ್ದಾರೆ. ಇನ್ಫ್ಲೋ ಔಟ್ಫ್ಲೋ ಜೊತೆಗೆ ಸೆಟ್ ಆಫ್ ರೂಲ್ಸ್ ಎಲ್ಲ ಏನು ಹೇಳಿದ್ರು. ಸೊ ನೋಡ್ರಪ್ಪ ಈ ಥರ ಇದೆ, ಈ ಥರ ಆಗುತ್ತೆ, ಆ್ಯಂಡ್ ಇನ್ನೂ ಸಹ ಇಂಪ್ರೂವ್ ಮಾಡ್ತೀವಿ ನಾವು. ಜೊತೆಗೆ RCB ಅವರು ಏನು AI ಕ್ಯಾಮ್ರಾಗಳನ್ನ 300ರಿಂದ 350 AI ಕ್ಯಾಮ್ರಾಗಳನ್ನ ಆ ಸ್ಟೇಡಿಯಮಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿರೋದು. ಇದು ಒಂಥರ ಅಡಿಷ್ನಲ್ ಬಲ ತೊಗೊಂಬಂದು ಕೊಟ್ಟಿದೆ ಇದಕ್ಕೆ. ನಾವು ಅಡಿಷ್ನಲಾಗಿ ಇನ್ನೂ ಏನೇನೋ ಮಾಡ್ತಾ ಇದ್ದೀವಿ ಸ್ಟೇಡಿಯಮಲ್ಲಿ ಅಂತ. ಅಂದರೆ ಸೇಫ್ಟಿ, ಜನರ ಸೇಫ್ಟಿ ನಮಗೆ ಮುಖ್ಯ. ನಾವು ಇನ್ನೂ ಜಾಸ್ತಿನೇ ಮಾಡ್ತಾಯಿದ್ದೀವಿ, ನೀವೇನು ಅಂದ್ಕೊಂಡಿರೋ ಅದಕ್ಕಿಂತ ಜಾಸ್ತಿನೇ ಮಾಡ್ತಾಯಿದ್ದೀವಿ, ತೋರಿಸ್ತಾ ಇದ್ದೀವಿ ಅಂತ ತೋರಿಸಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅವರು ಕ್ಲಿಯರೆನ್ಸ್ನ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಮತ್ತೆ ತಿರ್ಗಾ ಇದು ಯೂಟರ್ನ್ ಆಗದೆ ಇರಲಿ ಗುರು. ಯಾಕೆಂದರೆ ನೋಡಿದ್ದೀವಿ ನಾವು, ಗ್ರೀನ್ ಸಿಗ್ನಲ್ ಸಿಗುತ್ತೆ ಒಂದು ಕಡೆಯಿಂದ, ಆಮೇಲೆ ಮತ್ತೆ ಯೂಟರ್ನ್ ಆಗುತ್ತೆ, ಆಮೇಲೆ ಮತ್ತೆ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮ್ಯಾಚ್ಗಳನ್ನ ಆರ್ಗನೈಸ್ ಮಾಡೋದಕ್ಕೆ. ವಿಜಯ್ ಹಜಾರೆ ಟ್ರೋಫಿ ಆರ್ಗನೈಸ್ ಆಗಬೇಕಾಗಿತ್ತು. ಟಮ್ಟಿ ಡೋಲು ಅದು ಇದೆಲ್ಲ ಹೊಡ್ಕೊಂಡು ಪಾಪ KSA ಅವರು ಎಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ BCCI ಇದು ಅಂತ. ಆಮೇಲೆ ಬಂದ್ಬಿಟ್ಟು ಆಫ್ ಮಾಡಿಸ್ತಾರೆ ಮ್ಯಾಚ್ನ, ಅಲ್ಲಿ ಕಳಿಸ್ತಾರೆ ಬೇರೆ ಕಡೆ, ಗ್ರೌಂಡ್ ಆಫ್ ಎಕ್ಸಲೆನ್ಸ್ಗೆ ಹೋಗ್ಬಿಟ್ಟು ಆಡ್ರಿ ನೀವು ಅಂತ. ಸೊ ಆ ಥರ ಆಗದೆ ಇರಲಿ. ಮತ್ತು ಇನ್ಯಾವುದು ಮೈನ್ ಇಲ್ಲ ಅಲ್ಲಿ. ಗೌರ್ಮೆಂಟ್ ಕೂಡ ಕ್ಲಿಯರೆನ್ಸ್ ಕೊಟ್ಟಿತ್ತು, ಮುಂಚೆನೇ ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿತ್ತು. ಬಟ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅವರು ಪೊಲೀಸರು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಅಷ್ಟೇ. ಇವಾಗ ಪೊಲೀಸರು ಕೂಡ ಕ್ಲಿಯರೆನ್ಸ್ ಕೊಟ್ಟಿರೋದ್ರಿಂದ ಇನ್ನೇನು ಮೈನ್ ಅವರೇ ಅಲ್ವಾ, ಸೇಫ್ಟಿನ ಪ್ರೊಟೆಕ್ಷನ್ ಎಲ್ಲ ಕೊಡುವಂಥವ್ರು, ಅವರೇ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಂತಂದಮೇಲೆ ಇನ್ನೇನು ಅಡೆತಡೆ ಏನೂ ಇಲ್ಲ. ನೋಡೋಕೆ ಹೋಯ್ತು ಅಂದರೆ ಬೆಸ್ಕಾಮ್ ಅವ್ರದ್ದು ಬಿಲ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ರಂತೆ. ಏನಾದರೂ ಪೆಂಡಿಂಗ್ ಇಟ್ಕೊಂಡಿದ್ರು ಅಂತಂದರೆ ಬಿಲ್ಸ್ಗಳನ್ನೆಲ್ಲ ಆ ಸ್ಟೇಡಿಯಮಲ್ಲಿ ಮ್ಯಾಚ್ಗಳನ್ನ ಆಡೋದಕ್ಕೆ ಬಿಡೋದಿಲ್ಲ. ಸೊ ಬಿಲ್ಸ್ಗಳನ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದಾರೆ KSA ಅವರು. ಸೊ ಎಲ್ಲ ಪಾಸಿಟಿವ್ ನೋಟಲ್ಲಿ ನಡೀತಿದೆ ನಮ್ಮ RCBಗೆ. ಒಂದೇನು ಅಂತಂದರೆ ಸ್ಕೆಡ್ಯೂಲು ಅನೌನ್ಸ್ ಆಗುವಂಥ ಟೈಮಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹೆಸರು ಸ್ಕೆಡ್ಯೂಲಲ್ಲಿ ಇರಬೇಕು, ನಮ್ಮ ಹೋಮ್ ಆಗಿರಬೇಕು. ಇವಾಗ ಕ್ವಶನ್ ಏನು ಅಂತಂದರೆ, ಏನು ಗುರೋ ಛತ್ತೀಸ್ಗಢದ CM ಜೊತೆಗೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ರಲ್ಲ ಮೆನನ್ ಅವರು, ನಮ್ಮ RCB ಅವರು, ಏನಿದು ಕತೆ, ಮಾತುಕತೆ ಮಾಡ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ರು, ಏನು ಕತೆ ಅಂತ ಕೇಳ್ತು ಅಂತ ಅಂದರೆ, ಹೌದು ಡಿಸ್ಕಷನ್ ಆಗಿರೋದಂತೂ ನಿಜ. MCA ಜೊತೆಗೆ MCA ಸ್ಟೇಡಿಯಂ ಜೊತೆಗೆ ಡಿಸ್ಕಷನ್ ಆಗಿರೋದು ನಿಜ, ಛತ್ತೀಸ್ಗಢಲ್ಲೂ ಡಿಸ್ಕಷನ್ ಆಗಿರೋದಂತೂ ನಿಜ. ಇದಕ್ಕೆ ಪ್ರೂಫ್ಗಳೆಲ್ಲ ಇದ್ದಾವೆ. MCA ಅವರೇ ಅಫಿಷಿಯಲ್ ಆಗಿ ಹೇಳಿದ್ರು RCB ಬಂದಿದ್ರು ಮಾತಾಡಿದ್ರು ಅಂತ. ಜೊತೆಗೆ ಅವ್ರ ಫೋಟೋನೇ ವೈರಲ್ ಆಗಿದೆ ಛತ್ತೀಸ್ಗಢದ CM ಜೊತೆಗೆ. ಅಲ್ಲಿ 2 ಮ್ಯಾಚ್ ಆಡಿಸ್ಬೇಕು ಅನ್ನೋ ಥರ ಅದು ನಿರ್ಧಾರ ಆಗ್ತಾ ಇತ್ತು. ಇನ್ ಕೇಸ್ ಏನು ಗೊತ್ತಾ, ಅದು ಏನಾಗಿತ್ತು ಅಂತಂದರೆ 20ನೇ ತಾರೀಕು ಒಳಗಡೆ ಇವರು ಕೊಡಬೇಕಾಗಿತ್ತಂತೆ ಇನ್ಫಾರ್ಮೇಷನ್ನ, ಏನಾಗ್ತಿದೆ, ಯಾವುದು ನಿಮ್ಮ ಹೋಮು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕ್ಲಾರಿಟಿ ಸಿಕ್ಕಿದೆ ನಿಮಗೆ ಆಡಿಸ್ತೀವಿ ಅಂತ, ಅಥವಾ ಅಲ್ಲಿ ಕ್ಲಿಯರೆನ್ಸ್ ಸಿಗಲ್ಲ ಅಂತ ಅಂದಮೇಲೆ ಬೇರೆ ವೆನ್ಯೂ ಯಾವುದು ನಿಮ್ಮದು ಅಂತ 20ನೇ ತಾರೀಕು ಒಳಗಡೆ IPLಗೆ ಅಂದರೆ BCCIಗೆ ಇವರು ಸೆಟಲ್ ಮಾಡಬೇಕಾಗಿತ್ತಂತೆ ನಮ್ಮ RCB ಅವರು, ಫೈನಲೈಸ್ಡ್ ಹೋಮ್ ಗ್ರೌಂಡ್ ಯಾವುದು ಅಂತ. ಸೊ 20ನೇ ತಾರೀಕು ಒಳಗಡೆ ಇವರು ಫೈನಲೈಸ್ ಮಾಡೋಕ್ಕಿಂತ ಮುಂಚೆನೇ ಇವಾಗ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಒಬ್ಬಿಯಸ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮು ಹೋಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ IPL ಗೇಮ್ಸ್ನ. ನಾವು ಹಂಗೂ ಅಂದ್ಕೊಂಡ್ವಿ RCB ಏನಕ್ಕೆ 300ರಿಂದ 350 AI ಕ್ಯಾಮ್ರಾ, AI ಎನಾಬಲ್ಡ್ ಕ್ಯಾಮ್ರಾಗಳನ್ನ ಇಡ್ತಾ ಇದೆ, ಅದು ಏನಕ್ಕೆ ಇವಾಗ ಇನ್ಫಾರ್ಮೇಷನ್ ಕೊಡ್ತಿದೆ. ಈ ಸೀಸನ್ ಮ್ಯಾಚೇ ಆಗ್ತಾ ಇಲ್ಲ, ಯಾಕೆಂದರೆ ರಾಯ್ಪುರಲ್ಲಿ ಆಗ್ತಾ ಇದೆ, ಜೊತೆಗೆ ಈ ಕಡೆಯಿಂದ DY ಪಾಟೀಲಲ್ಲಿ ಆಗ್ತಿದೆ ಅಂತ ಇನ್ಫಾರ್ಮೇಷನ್ ಬಂದಿದ್ರು ಕೂಡ ಏನಕ್ಕೆ
ಚಿನ್ನಸ್ವಾಮಿ ಸ್ಟೇಡಿಯಂ ರಿಲೇಟೆಡ್ ಅಪ್ಡೇಟ್ ಕೊಡ್ತಿದ್ರು ಅಂತ ನಮಗೆ ಕನ್ಫ್ಯೂಷನ್ ಬಂದಿತ್ತು. ಅವಾಗಲೇ ನಮಗೆ ನಾನು ಹೇಳಿದ್ದು ನಿಮಗೆ ಏನಿದ್ರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ್ರಲ್ಲ ನಮ್ಮ ಆರ್ ಸಿ ಬಿ ಅವರು, ಕನ್ಫ್ಯೂಸ್ ಆಗ್ತಿದೆ ನಮಗೆ ಅಂತ. ಸೊ ಆರ್ ಸಿ ಬಿ ಹೇಳಿದ್ದು ಈ ಥರ ಏನೋ ಪಾಸಿಟಿವಿಟಿ ಕ್ರಿಯೇಟ್ ಆಗ್ತಿದೆ ಅಂತ ಆರ್ ಸಿ ಬಿ ತೋರಿಸ್ಕೊಂಡು ಕೊಟ್ಟಿತ್ತು. ಅದೇ ಪಾಸಿಟಿವಿಟಿ ನಿನ್ನೆ ಕ್ರಿಯೇಟ್ ಆಗಿದ್ದು. ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಸೊ ನಿಮಗೇನು ಅನ್ನಿಸ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮತ್ತೆ ಮ್ಯಾಚು, ಆರ್ ಸಿ ಬಿ ಮ್ಯಾಚು ಆಲ್ಮೋಸ್ಟ್ ನೋಡಿ ಹೆಂಗಿದೆ ಅಂತ. ಲಾಸ್ಟ್ ಆಗಿದ್ದು IPL ಮ್ಯಾಚನೇ, ನೆಕ್ಸ್ಟ್ ಆಗ್ತಿರೋದು ಕೂಡ IPL ಮ್ಯಾಚನೇ. ಸೊ ಯಾವುದೇ ಮ್ಯಾಚ್ ಇಲ್ಲ ಮಧ್ಯದಲ್ಲಿ. ಸೊ IPL ಟು IPL ನಿಮಗೇನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮಗೊಂದು ಸಿಗಾಪಡೆ ಖುಷಿ ಆಗ್ತದೆ, ಯಾಕಂದರೆ ಒಂಥರ ಲೋಕಲ್ ವೈಬ್ ಇರಬೇಕು ಗುರು. ಸಿಂಪಲಾಗಿ ಹೇಳಬೇಕು ಅಂದರೆ ನೋಡಿ, ಇವಾಗ WPL ವಿಚಾರಕ್ಕೆ ಬಂತು ಅಂತಂದರೆ ಬೆಂಗಳೂರಲ್ಲಿ ಮ್ಯಾಚ್ ಆಗಿತ್ತು ಅಂತಂದರೆ ಖಂಡಿತ ಜಾಸ್ತಿ ಜನ ಒಂಥರ ರುಚಿಗೆ ಹೇಳ್ತಾರೆ. ಅಂದರೆ ಫ್ಯಾನ್ ಬೇಸ್ ವಿಚಾರ ಹೇಳ್ದಿರೋದು ನಾನು. ಇವಾಗ WPL ಮ್ಯಾಚು 2023 ಅಥವಾ ಲಾಸ್ಟ್ ಸೀಸನು ಆಗಿದ್ದೆಲ್ಲ ನೋಡ್ತು ಅಂತಂದರೆ, ಬೆಂಗಳೂರಲ್ಲಿ ಆಗಿದ್ದೆಲ್ಲ ನೋಡ್ತು ಅಂತಂದರೆ ಅವಾಗ ಒಂಥರ ಕ್ರೇಜ್ ಜಾಸ್ತಿ ಆಗುತ್ತೆ. ಇವಾಗ ನೋಡಿ ಆರ್ ಸಿ ಬಿ 4 ಮ್ಯಾಚ್ನ ಗೆಲ್ತಾ ಇದ್ರು ಕೂಡ ಅಂಥ ಮಟ್ಟಿಗೆ ಹೆವಿ ಕ್ರೇಜ್ ಇಲ್ಲ ಲೋಕಲಲ್ಲಿ. ಅಂದರೆ ನಮ್ಮ ಬೆಂಗಳೂರಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಅಷ್ಟರ ಮಟ್ಟಿಗೆ ಕ್ರೇಜ್ ಇಲ್ಲ, ಮುಂಚೆ ಇದ್ದಷ್ಟು ಕ್ರೇಜ್ ಇಲ್ಲ ಹೇಳ್ತಾ ಇರೋದು. ಸೊ ಲೋಕಲಲ್ಲಿ ಮ್ಯಾಚ್ ಆಯಿತು ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಯಿತು ಅಂದರೆ ಕ್ರೇಜ್ ಇನ್ನೂ ಡಬಲ್ ಆಗುತ್ತೆ. ಸೊ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕಿ.